ಕೈ ಇಳಿಸಿ ಅತ್ತೆ. ಹೊಸೋರೆ, ಅಷ್ಟಕ್ಕೂ ನೀವೇನು ಮಾಡ್ತಾ ಇದ್ದೀರ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಮ್ಮನ ಕೈನೇ ಹಿಡ್ಕೊಳ್ತೀರಾ? ತಪ್ಪು ಮಾಡದೇ ಇರೋ ಹಾರಿಕಾ ಮೇಲೆ ಕೈ ಎತ್ತಿ ಹೊಡೆದು ದಂಡ್ಸೋ ಪಾಪ ಅತ್ತೆಗೆ ಬರಬಾರ್ದು ಅಂತ ತಡೆದೆ. ತಪ್ಪು ಮಾಡ್ತಿದ್ಯಾ ವಸು? ಇಲ್ಲ ಅಕ್ಕ, ತಪ್ಪಾಗದೇ ಇರೋ ಥರ ಸರಿ ಮಾಡ್ತಿದ್ದೀನಿ. ಹಾರಿಕಾ ಏನು ತಪ್ಪು ಮಾಡಿದಾಳೆ ಅಂತ ನಿನಗೂ ಗೊತ್ತಲ್ಲ ವಸು? ಗೊತ್ತು ಭಾವ, ಆದರೆ ಯಾವ ತಪ್ಪು ಮಾಡಿದ್ದಾಳೆ ಅಂತ ಅಖಿಲ್ ವಿಚ್ಛೇದನ ಕೇಳ್ತಿದ್ದಾನೋ, ಹಾರಿಕಾ ತಪ್ಪೇ ಮಾಡಿಲ್ಲ. ಇವಳು ತಪ್ಪು ಮಾಡಿದ್ರು ಮಾಡದೇ ಇದ್ರು ಇವಳ ಜೊತೆ ನಾನಿರಲ್ಲ. ಅದಕ್ಕೆ ವಿಚ್ಛೇದನ ತಗೊಳ್ದೆ ಬೇರೆ ಆಗಿರೋದು ಒಳ್ಳೇದಲ್ಲ ಅಖಿಲ್. ಆ ವಿಚ್ಛೇದನ ಸಿಗದೆ ಇರೋ ಥರ ತಡೆದೋಳು ನೀನು. ಅನವಶ್ಯಕವಾಗಿ ಹಾರಿಕನ ವಹಿಸ್ಕೊಂಡು ಬರ್ತಿದ್ಯಾ. ಹಾರಿಕಾ ಹೊಟ್ಟೆಲಿ ಈ ಮನೆ ವಂಶದ ಕುಡಿ ಇದೆ ಅತ್ತೆ. ಅದು ಅಖಿಲ್ ಮಗು ಅಂತ ಕನ್ಫರ್ಮ್ ಆಗಿಲ್ಲ ಅಲ್ವಾ ವಸು? ಅಖಿಲ್ ಮಗು ಅಲ್ಲ ಅಂತನೂ ಕನ್ಫರ್ಮ್ ಆಗಿಲ್ಲ ಅಲ್ವಕ್ಕ? ಹಾರಿಕಾ ನಮ್ಗೆಲ್ಲ ತುಂಬಾನೇ ಅವಮಾನ ಮಾಡಿದಾಳೆ. ಅಖಿಲ್ಗೆ ಆಡ್ಬಾರ್ದು ಮಾತಾಡಿದಾಳೆ. ಎಷ್ಟೊಂದು ಮಾಡಬಾರ್ದು ಕೆಲಸ ಮಾಡಿದಾಳೆ. ಅಂಥವಳನ್ನ ಈ ಮನೇಲಿ ಹೇಗಿಟ್ಕೋತೀಯ ವಸು? ಅವಳು ಆ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ ಭಾವ. ಸುಳ್ಳು ಆರೋಪನ ಹಾರಿಕಾ ಮೇಲೆ ಹಾಕಿ ಆಚೆ ಕಳಿಸೋದು ಒಳ್ಳೇದಲ್ಲ ಅಂತ ನಾನು ಹೇಳ್ತಿದ್ದೀನಿ. ನೀನು ಏನಾದರೂ ಹೇಳು ವಸು, ಈ ಮನೇಲಿರೋದಕ್ಕೆ ಅವಳಿಗೆ ಯೋಗ್ಯತೆ ಇಲ್ಲ. ಸಾರಿ ಅತ್ತೆ, ನಾನು ಹಾರಿಕನ್ಗೆ ಮಾತು ಕೊಟ್ಟಿದ್ದೀನಿ. ಅವಳನ್ನ ಆಚೆ ಕಳಿಸಿದ್ರೆ ನಾನು ಒಪ್ಕೊಳ್ಳಲ್ಲ. ಮೊದಲನೇ ಸಲ ನೀವು ನನಗೆ ನೋವು ಮಾಡ್ತಿದ್ದೀರ ಅದಕ್ಕೆ. ಇಲ್ಲ ಅಖಿಲ್, ಆಮೇಲೆ ನೀನು ಸಂಕಟ ಪಡಬಾರ್ದು ಅಂತ ಈ ನಿರ್ಧಾರ ತಗೊಂಡಿದ್ದೀನಿ. ಎಲ್ಲರೂ ಬೇಡ ಅಂತಾರ ಇವಳನ್ನ ನೀವ್ಯಾಕೆ ವಹಿಸ್ಕೊಂಡು ಬರ್ತಾ ಇದ್ದೀರಾ ಹೊಸೋರೆ? ವಸು ಅಂದ್ರೆ ನಿನಗೆ ಗೌರವ ಇಲ್ವಾ ಅಭಿ? ಅವಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಹಾರಿಕಾ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅವಳು ಈ ಮನೇಲಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ವಸು ಅಕ್ಕ ಹೇಳಿದ್ರು ಕೇಳಲ್ವಾ ಅತ್ತೆ? ನಾನು ತಪ್ಪು ಮಾಡಿದ್ದಿದ್ರೆ ವಸು ಅಕ್ಕನೇ ನನ್ನ ಆಚೆ ಕಳಿಸ್ತಿದ್ಲು ಅಲ್ವಾ? ನೀನು ಎಂತೋಳು ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಯಾಕೆ ನಿನ್ನ ವಹಿಸ್ಕೊಂಡು ಬರ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಮಾತು ಕೇಳು ವಸು, ಹಾರಿಕನ್ನ ಆಚೆ ಕಳಿಸ್ಬಿಡು. ಹಾರಿಕಾ ಈ ಮನೇಲಿರೋದು ಅಖಿಲ್ಗೆ ಅಷ್ಟು ಒಳ್ಳೇದಲ್ಲಮ್ಮ. ಆಚೆ ಕಳಿಸ್ಬಿಡು. ಇಲ್ಲ ಭಾವ, ಹಾರಿಕಾ ಇಲ್ಲೇ ಇರಬೇಕು. ಕಡೆ ಸಲ ಹೇಳ್ತಾ ಇದ್ದೀನಿ ವಸು, ಅವಳನ್ನ ಕಳಿಸ್ತೀಯೋ ಇಲ್ವೋ? ಸಾರಿ ಅತ್ತೆ, ನಾನು ಮಾತು ತಪ್ಪಲ್ಲ. ನಾನು ಈ ಮನೆ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ಹಾರಿಕಾ ಇಲ್ಲೇ ಇರ್ತಾಳೆ. ಹಾರಿಕಾ, ಒಳಗೆ ಹೋಗು.
ನಿನ್ನ ಅದೃಷ್ಟನೇ ಅದೃಷ್ಟ ಕಣೆ. ಇವತ್ತು ಯಾವ ದೇವ್ರು ನಿನ್ ಮೇಲೆ ಕರುಣೆ ತೋರಿಸ್ತಾನೋ, ಯಾವ ಅದ್ಭುತ ನಡೆದು ನೀ ಈ ಗಂಡಾಂತರದಿಂದ ಪಾರಾಗ್ತೀಯೋ ಅಂತ ಅನ್ಕೊಂಡಿದ್ದೆ. ಅನ್ಕೊಳ್ದೆ ಇರೋ ಥರ ವಸು ನಿನ್ನ ಕಾಪಾಡ್ಬಿಟ್ಲು ಕಣೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನ್ ಯಾವ್ದೋ ಅನಾಥಾಶ್ರಮದಲ್ಲೋ ಇಲ್ಲ ಬೀದಿಲೋ ಬೇಡ್ಕೊಂಡ್ ಬಿದ್ದಿರ್ಬೇಕಿತ್ತು. ಹೌದು ಆಂಟಿ, ನಿಜವಾಗ್ಲೂ ಮಿರಾಕಲ್ ನಡೀತು. ವಸೋಕನ್ ರೂಪದಲ್ಲಿ ಆ ದೇವ್ರೇ ನನ್ನ ಕಾಪಾಡ್ದ. ನೀನ್ ಜೀವನ ಪೂರ್ತಿ ವಸುಗೆ ಋಣಿಯಾಗಿರ್ಬೇಕು, ದೇವತೆ ತರ ಅವಳನ್ನ ಪೂಜೆ ಮಾಡ್ಬೇಕು. ಆದ್ರೂ ನಿನ್ನ ಬಸರ ವಿಚಾರ ಇಷ್ಟೊಂದು ತಿರುವು ತಗೋತಿದ್ಯಲ್ಲೇ. ಮೊದ್ಲು ನಿನ್ನ ಮಗುಗೆ ಅಖಿಲ್ ತಂದೆ ಅಲ್ಲ ಅನ್ಕೊಂಡ್ವಿ, ಆಮೇಲೆ ಆ ಆದಿತ್ಯ ಅಂತ ಗೊತ್ತಾಯ್ತು. ಈಗ ಅವನು ಅಲ್ಲ ಅಂತಿದ್ದಾಳೆ. ಇದ್ರಲ್ಲಿ ಯಾವುದೇ ನಿಜ? ಏನ್ ಆಂಟಿ ಅಷ್ಟು ಅಸಹ್ಯವಾಗಿ ಮಾತಾಡ್ತಿದ್ಯಾ? ಅದು ಹಾಗಲ್ಲ ಕಣೆ, ನಿನ್ ಮಗುಗೆ ತಂದೆ ಯಾರು ಅಂತ. ಇನ್ಯಾರು? ಅಖಿಲೇ. ಮತ್ತೆ ಆದಿತ್ಯನ ಹೆಸರು ಹೇಗಾಚೆ ಬಂತು? ನೀನು ಕೂಡ ಅವನೇ ಅಂತ ಒಪ್ಕೊಂಡಿಯಲ್ಲ. ನಾನೇನು ಒಪ್ಕೊಂಡಿಲ್ಲ, ಯಾವುದು ಕನ್ಫ್ಯೂಷನ್ ಅಲ್ಲಿದ್ದೆ ಅಷ್ಟೇ. ಅಷ್ಟಕ್ಕೂ ಇಷ್ಟೆಲ್ಲ ಗೊಂದಲ ಹೇಗೆ ಆಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಆಂಟಿ. ಒಂದಿನ ಆದಿತ್ಯನ ಜೊತೆ ಸೇರಿ ಡ್ರಿಂಕ್ಸ್ ಮಾಡಿದೆ. ಅವತ್ತು ಮತ್ತಲ್ಲಿ ಏನ್ ನಡೀತು ಅಂತ ನನಗೂ ಗೊತ್ತಿಲ್ಲ. ಅದಾದ್ಮೇಲೆ ಕನ್ಸೀವ್ ಆದೆ. ಡಾಕ್ಟರ್ ಹತ್ರ ಹೋಗಿದ್ದಕ್ಕೆ ಅವರು ಆದಿತ್ಯ ಅಂತ ಕನ್ಫರ್ಮ್ ಮಾಡಿದ್ರು. ಇವಾಗ ನೋಡಿದ್ರೆ ಹೀಗಾಗಿದೆ. ಆಗಿದ್ದೆಲ್ಲ ಆಗೋಯ್ತು, ಇನ್ನ ಅವನ ಬಗ್ಗೆ ಮರ್ತು ಬಿಡು. ಕೆಟ್ಟ ಮಾತೆಲ್ಲ ಆಡ್ದೆ ಸೈಲೆಂಟ್ ಆಗಿರು. ವಸುನ ನಿನ್ ಕಡೆ ಮಾಡ್ಕೋ, ಅವಳೇ ನಿನ್ಗೆ ದೇವತೆ. ವಸು ಅಕ್ಕ ನನಗೆ ಸಹಾಯ ಮಾಡಿದ್ಲು, ಇಲ್ಲ ಅಂತಿಲ್ಲ. ಆದ್ರೆ ನಾನು ಸುಮ್ಮನೆ ಇರಲ್ಲ. ಏನೇ ಮಾಡ್ತೀಯಾ? ವಸು ಅಕ್ಕ ನನಗ್ ಬೈದಿರೋ ಬೈಗುಳ, ಹೊಡೆದಿರೋ ಏಟ್ಗಳನ್ನ ನಾನು ಮರೆಯಲ್ಲ. ವಸು ಅಕ್ಕನ ಮೇಲೆ ಸೇಡ್ ತೀರಿಸ್ಕೋತೀನಿ. ಹಾ? ಅಯ್ಯೋ, ನಿನ್ನ ವಸು ಜೊತೆ ಜಗಳ ಮತ್ತೆ ಬೇಕಾ? ಬೇಕು ಆಂಟಿ. ವಸು ಅಕ್ಕ ಮಾತ್ರ ಅಲ್ಲ, ಈ ಫ್ಯಾಮಿಲಿಯವ್ರು ಎಲ್ಲರೂ ನನ್ನ ಇನ್ಸಲ್ಟ್ ಮಾಡಿದ್ದಾರೆ. ಇವ್ರೆಲ್ರ ಮೇಲೂ ನನ್ನ ಸಿಟ್ಟು ಕೋಪ ತೀರಿಸ್ಕೋಬೇಕು. ಯಾಕೆ? ತಿನ್ನೋ ಅನ್ನಕ್ಕೆ ಕಲ್ಲು ಹಾಕೋತಿದ್ಯಲ್ಲೇ. ವಸು ಜೊತೆ ಚೆನ್ನಾಗಿದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ವಸು ಅಕ್ಕನ ಜೊತೆ ಚೆನ್ನಾಗೇ ಇರ್ತೀನಿ, ಆದ್ರೆ ವಸು ಅಕ್ಕ ಪಾವನಿ ಅಕ್ಕಂಗೂ ಮಧ್ಯ ಜಗಳ ತಂದಿಡ್ತೀನಿ. ಹಾ? ವಸು ಅಕ್ಕನ್ನ ಅತ್ತೆ ಬೈಯೋ ಥರ ಮಾಡ್ತೀನಿ. ಹಾ ಅಮ್ಮ. ಅಭಿಭಾವ ಭಾಸ್ಕರ್ ಭವನ್ ಮಧ್ಯೆ ಜಗಳ ತಂದಿಡ್ತೀನಿ. ಮನೇಲಿ ಒಬ್ರನ್ ಕಂಡ್ರೆ ಒಬ್ರಿಗೆ ಆಗದೆ ಇರೋ ಹಾಗೆ ಮಾಡ್ತೀನಿ. ಈ ಮನೆನ ರಣರಂಗಾಗಿ ಬದಲಾಯಿಸ್ತೀನಿ. ದೊಡ್ಡ ಪ್ಲಾನೇ ಇದು. ನೀನ್ ಸಾಮಾನ್ಯದವಳಲ್ಲ ಕಣೆ. ನಿನ್ ಬುದ್ಧಿ ನಾಯಿ ಬಾಲ ತರ ಯಾವಾಗ್ಲೂ ಡೊಂಕೆ. ಅಷ್ಟಕ್ಕೂ ನೀನ್ ನನ್ ಜೊತೆ ಇರ್ತೀಯೋ ಇಲ್ಲ ದಮಯಂತಿ ತರ ಕೈ ಕೊಡ್ತೀಯೋ? ಅವಳ ಜೊತೆ ನೀನ್ ಯಾಕೆ ಹೋಲಿಸ್ತೀಯಾ? ನೀನ್ ಏನೇ ಮಾಡಿದ್ರು ನಾನ್ ನಿನ್ ಕಡೆಗೆ ಇರ್ತೀನಿ. ಥ್ಯಾಂಕ್ಸ್ ಆಂಟಿ. ಇಬ್ರು ಸೇರಿ ಈ ಮನೇನ, ಈ ವ್ಯಕ್ತಿಗಳನ್ನ ಸರಿಯಾಗಿ ಆಟ ಆಡ್ಸೋಣ. ಅಮ್ಮ ಅಮ್ಮ ಅಮ್ಮ, ಹಸು ಆಗ್ತಿದೆ ಅಮ್ಮ. ಇರೋ, ನಿಮ್ಮತ್ತೆ ಅಡ್ಗೆ ಮಾಡ್ತಿದ್ದಾಳಲ್ಲ. ಅಲ್ಲಿ ತನಕ ನನಗೆ ಕಾಯಕ್ಕಾಗಲ್ಲಮ್ಮ. ನಂಗೆ ತಿನ್ನಕ್ಕೇನಾದ್ರೂ ಕೊಡು. ಏಯ್, ನಂಗೂ ಹಸುವಾಗ್ತಿದೆ ಕಣೋ, ಸ್ವಲ್ಪ ಇರು. ವಸು ಅತ್ಗೆ, ಅಡ್ಗೆ ಆಗಕ್ಕೆ ಇನ್ನು ಎಷ್ಟೊತ್ತಾಗುತ್ತೆ ಅತ್ಗೆ? ಆಗೋಯ್ತು ದಮಯಂತಿ, 10 ನಿಮಿಷದಲ್ಲಿ ಬಡಿಸ್ತೀನಿ. ಕೆಟ್ಟು ಹಸುವಾಗ್ತಿದೆ ಅಂತಿದ್ದಾನೆ. ಏನೇ ಮುಗ್ತಾ ಇದ್ದೀರಾ? ಹುಡ್ಗಡ್ಲೆ, ನಿಂಗೂ ಬೇಕಾ? ಏನು ಬೇಡ, ನೀವೇ ಮುಗ್ಸಾಯಿರಿ. ತಿನ್ನಕ್ ಹುಡ್ದೋರ್ ತರ ಯಾವಾಗ್ಲೂ ತಿಂಡಿ ಯೋಚನೆ. ನನ್ ಸೊಂಟ ಮುರಿದೋಯ್ತು ಅಮ್ಮ. ಏಯ್ ನನ್ ಯಾಕೋ ಕೆಳಗ್ ಬೀಳಿಸ್ದೆ ನೀನು? ಕೇಳಿಲಿ, ನನ್ ಮಗನ್ ಮೇಲೆ ಏನಾದ್ರು ಕೈ ಮಾಡಿದ್ಯೋ ಸುಮ್ನೆ ಇರಲ್ಲ ಅಷ್ಟೇ. ನಮ್ದು ತಿಂಡಿ ಚಿಂತೆ ಆದ್ರೆ ನಿಂದೇನೆ ಚಿಂತೆ. ನಿನ್ ವಿಷಯ ಇವಾಗಲ್ಲ ಕಣೆ, ಆಮೇಲೆ ನೋಡ್ಕೋತೀನಿ. ಅತ್ತೆ, ಭಾವ, ಪಾವನಿ ಅಕ್ಕ, ಏನು ಅಂದ್ರೆ ಅಖಿಲ್, ನಂದಿನಿ, ಮಕ್ಕಳ ಎಲ್ರೂ ಬನ್ನಿ.
ಕೂತ್ಕೊಳ್ಳಿ ಅತ್ತೆ. ಪಾವನಿ, ಪಾವನಿ, ಆ ಅತ್ತೆ. ಏನತ್ತೆ? ನೀನ್ ಅಡಿಗೆ ಮಾಡ್ಲಿಲ್ವಾ? ಅತ್ತೆ ನಾನ್ ಮಾಡಿದ್ದೀನಿ. ಕೇಳ್ತಿರೋದು ನಿನ್ನ ಪಾವನಿ, ನೀನ್ ಅಡಿಗೆ ಮಾಡ್ಲಿಲ್ವಾ? ಇಲ್ಲ ಅತ್ತೆ, ವಸು ಮಾಡ್ತೀನಿ ಅಂದ್ಲು. ಹೋಗಿ ಅಡಿಗೆ ಮಾಡು, ಹಸುವಾಗ್ತಿದೆ. ನಾನ್ ಮಾಡಿದ್ದೀನಲ್ಲ ಅತ್ತೆ, ತಿನ್ನಿ. ಬೇಗ ಹೋಗು ಪಾವನಿ. ಏನಾಯ್ತತ್ತೆ? ನನ್ನ ಅಡ್ಗೆ ನೀವು ತಿನ್ನಲ್ವಾ? ಅದೇನಾದ್ರೂ ವಿಷನಾ? ನಿನ್ನ ಅಡಿಗೆ ವಿಷ ಅಲ್ಲ, ವಿಷಕಾರೋ ವ್ಯಕ್ತಿ ಜೊತೆ ನೀನು ಸೇರ್ಕೊಂಡಿದ್ಯಾ. ವಿಷಕಾರ ವ್ಯಕ್ತಿ ಯಾರತ್ತೆ? ನಾನಾ? ಅದನ್ನ ವಿಶೇಷವಾಗಿ ಹೇಳ್ಬೇಕಾ? ನಿನ್ನ ಮೈಯೆಲ್ಲ ವಿಷಾನೇ. ನಿಮ್ಗೆ ಹಾರಿಕಾ ಮೇಲ್ ಕೋಪ ಇದ್ರೆ ನನ್ನ ಅಡ್ಗೆ ಯಾಕೆ ತಿಂತಿಲ್ಲ? ಹೇಳಿದ್ನಲ್ಲ, ನೀನ್ ಯಾರ ಜೊತೆ ಹೋಗಿ ಸೇರ್ಕೊಂಡಿದ್ಯೋ ಅವ್ರಂದ್ರೆ ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತು ಅತ್ತೆ. ಎಷ್ಟು ದಿನ ನನ್ನ ಅಡ್ಗೆ ಚೆನ್ನಾಗಿರುತ್ತೆ ಅಂತ ಹೊಗಳ್ತಿದ್ರಿ, ಈಗ ನನ್ನ ಅಡ್ಗೆನ ದೂರ ಇಡ್ತಿದ್ದೀರಾ. ನಿನ್ನೆ ತನಕ ಒಳ್ಳೆಯವಳಾಗಿದ್ದ ನಾನು ಇವತ್ತು ಕೆಟ್ಟವಳಾಗ್ಬಿಟ್ಟೆ. ಅಷ್ಟೇ ಅಕ್ಕ, ಇವ್ರಿಗಿಷ್ಟ ಆದ್ರೆ ಒಳ್ಳೆಯವರು, ಇಲ್ಲ ಅಂದ್ರೆ ಕೆಟ್ಟವರು. ಇವಾಗ ಅರ್ಥ ಆಯ್ತಾ ಇವ್ರ ಸ್ವಭಾವ ಏನು ಅಂತ? ನಿನ್ನ ಸ್ವಭಾವನೇ ಹೊಸೊತ್ತಿಗೆ ಇನ್ನೂ ಅರ್ಥ ಆಗಿಲ್ಲ. ಸುಖ ಸುಮ್ಮನೆ ನಿನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಇಷ್ಟು ದಿನ ನಾನು ನಿಮ್ಮನ್ನ ಸಪೋರ್ಟ್ ಮಾಡಿದ್ನಲ್ಲ ಅಖಿಲ್, ಈಗ ನನ್ನ ಬಿಟ್ಟಾಕ್ತೀರಾ? ನಾವ್ ನಿನ್ನ ಬಿಟ್ಟು ಹಾಕಿಲ್ಲ, ನಾವು ಬಿಟ್ಟು ಕಳಿಸಿರೋ ವ್ಯಕ್ತಿ ಜೊತೆ ನೀನಿದ್ಯಾ ಅಷ್ಟೇ. ಏನ್ರಿ ಇದು? ಅತ್ತೆ ಯಾಕೆ ಹೀಗೆ ಬದಲಾಗೋದ್ರು? ನಿಮ್ಮ ಉದ್ದೇಶ ಏನು ಅಂತ ಸ್ಪಷ್ಟವಾಗಿ ಹೇಳಿದ್ರಲ್ಲ ಹೊಸೋರೆ. ನಿಮ್ಮ ವರ್ಷನ್ ಬದಲಾಗಿರೋದ್ರಿಂದನೇ ಅಮ್ಮನೂ ಬದಲಾಗಿರೋದು. ಅಂದ್ರೆ ನೀವು ಕೂಡ ನಾನು ಮಾಡಿದ ತಪ್ಪು ಅಂತೀರಾ? ಏನ್ ಭಾವ, ನಿಮಗೂ ನಾನು ಕೆಟ್ಟೋಳಾಗೋದ್ನಾ? ನೀನ್ ಯಾವತ್ತೂ ನಾವು ತಪ್ಪಾಗಿ ಭಾವಿಸಿಲ್ಲಮ್ಮ, ಆದ್ರೆ ನೀನೇ ತಪ್ಪನ್ನ ಸಮರ್ಥನೆ ಮಾಡ್ತಾ ಇದೀಯ. ಹಾರಿಕಾ ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂದೇ ತಾನೆ. ಅಲ್ಲೇ ನೀವು ತಪ್ಪು ಮಾಡ್ತಿರೋದಕ್ಕೆ. ಇವಳ ಕ್ಯಾರೆಕ್ಟರ್ ಏನಂತ ಗೊತ್ತಿದ್ದು ನೀವು ತಪ್ಪು ಮಾಡ್ತಿದ್ದೀರಾ. ನಿನ್ನ ನನ್ನ ಮಗನ ಥರ ನೋಡ್ಕೊಂಡಿದ್ದೆ ಅಖಿಲ್. ಕಡೆಗೆ ನೀನು ಕೂಡ ನಂದೇ ತಪ್ಪು ಅಂತಿದ್ಯಾ? ಇವ್ರು ನಂಬಿದ್ದೆ ನಿಜ ಅಕ್ಕ. ನಿಜವಾದ ಸತ್ಯದ ಬಗ್ಗೆ ಇವ್ರಿಗೆ ಬೇಕಾಗಿದೆ. ಒಂದು ನಿರ್ಧಾರದಿಂದ ವ್ಯಕ್ತಿಗಳ ಮೇಲಿರೋ ಅಭಿಪ್ರಾಯಗಳೇ ಬದಲಾಗ್ತಿವೆ. ನನ್ನ ಬಗ್ಗೆ ಎಲ್ಲರೂ ತಪ್ಪಾಗಿ ಭಾವಿಸ್ತಿದ್ದೀರಾ. ಅಷ್ಟೇ ಅಕ್ಕ, ಈ ವ್ಯಕ್ತಿಗಳೆಲ್ಲ ಅಷ್ಟೇ. ಇವ್ರಿಗೆ ಅನುಕೂಲ ಮಾಡಿದ್ರೆ ಒಳ್ಳೆಯವರು ಅಂತಾರೆ, ಇಲ್ಲ ಅಂದ್ರೆ ಹೀಗೆ ಬಿಟ್ಟು ಹಾಕ್ತಾರೆ. ನೀನ್ ಮಾತಾಡದೆ ಊಟ ಮಾಡು. ನೀನ್ ಕೂಡ ತಿನ್ನು ವಸು. ನೀವ್ ತಿನ್ನಿ ಚಿಕ್ಕಮ್ಮ. ಅತ್ತೆ, ಊಟ ರೆಡಿ ಇದೆ.
ಅಭಿ ಭಾಸ್ಕರ್ ಅಖಿಲ್ನು ಕೂಡ ಬರೋದಕ್ಕೆ ಹೇಳು. ಸರಿ ಅತ್ತೆ. ಪಾವನಿ, ಇನ್ ಮುಂದೆ ಅಡುಗೆನ ನೀನು ಮಾತ್ರ ಮಾಡಬೇಕು. ಇನ್ನು ಯಾರೇ ಮಾಡಿದ್ರು ನಾನು ಒಪ್ಕೊಳ್ಳಲ್ಲ. ಅಭಿ, ಏನಾಯ್ತು ಅಭಿ? ತಿನ್ಬೇಕು ಅಂತ ಅನಿಸ್ತಾ ಇಲ್ಲಮ್ಮ. ಏನು ಅಂದ್ರೆ? ತಿನ್ನಿ ಅತ್ತೆ, ಹಸುವಾಗ್ತಿದೆ ಅಂತಿದ್ರಲ್ಲ. ಅಯ್ಯೋ, ಹಸು ಸತ್ತೋಯ್ತು. ಅತ್ತೆ, ವಸು ತಿಂದಿಲ್ಲ ಅಂತ ಯಾರು ತಿಂದಿಲ್ಲ ಕಣೆ. ಇವತ್ತಿವರೆಲ್ಲ ಉಪವಾಸನೆ. ಇವ್ರು ಹೀಗೆ ಹಸ್ಕೊಂಡು ಸಾಯ್ಬೇಕು ಆಂಟಿ. ವಸ್ಸು ಅಕ್ಕ ಕೊರಗಿ ಸಾಯ್ಬೇಕು. ಸಮಾಧಾನ ಆಗಿದೆ. ನೀವು ಕೂಡ ವಿಚ್ಛೇದನ ಕೊಡಿಸಿ ಹಾರಿಕನ ಈ ಮನೆಯಿಂದ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರಿ. ಅಂಥದ್ರಲ್ಲಿ ನೀವೇ ನಮ್ಮ ವಿರುದ್ಧವಾಗಿ ಹಾರಿಕನ ಮನೆ ಕರ್ಕೊಂಡು ಬಂದ್ರಿ. ಇವಾಗ ಅವಳ ಪರವಾಗಿ ನಿಂತಿದ್ದೀರಿ. ಹಾರಿಕಾ ತಪ್ಪು ಮಾಡಿಲ್ಲ ಅಂತಾನೆ ಅವಳ ಕಡೆ ಇದ್ದೀನಿ. ಹಾರಿಕಾ ಎಷ್ಟೋ ತಪ್ಪು ಮಾಡಿದಾಳೆ ಹೊಸೋರೆ, ಅದು ನಿಮಗೂ ಗೊತ್ತು. ಹಾರಿಕಾ ಹೊಟ್ಟೆಲಿರೋ ಮಗುಗೆ ತಂದೆ ಆದಿತ್ಯ ಅಲ್ಲ. ಆ ವಿಷಯದಲ್ಲಿ ಹಾರಿಕಾ ತಪ್ಪು ಮಾಡಿಲ್ಲ. ಇದು ಹಾರಿಕದು ಮತ್ತೊಂದು ಹೊಸ ಟ್ರ್ಯಾಪ್ ಆಗಿರ್ಬೋದು. ಅದರಲ್ಲಿ ಮೋಸ ಹೋಗಿರ್ಬೋದೇನೋ. ಇಲ್ಲ ರೀ, ಆದಿತ್ಯನ ಹೆಂಡತಿ ಸಾನ್ವಿಕಾ ನನಗೆ ಗೊತ್ತು. ಆದಿತ್ಯನ್ಗೆ ತಂದೆ ಆಗೋ ಅವಕಾಶ ಇಲ್ಲ ಅನ್ನೋ ವಿಷಯನ ಸಾನ್ವಿಕಾ ನನಗೆ ಹೇಳಿದ್ಲು. ಸಾನ್ವಿಕಾ ಇವತ್ತು ಸಿಕ್ಕಿದಿದ್ರೆ ಇವತ್ತೇ ಆ ವಿಷಯನ ನಿರೂಪಿಸ್ತಿದ್ದೆ. ಏನೋ ಹೊಸೋರೆ, ಹಾರಿಕನ ನಂಬಕ್ಕಾಗ್ತಾ ಇಲ್ಲ. ಅಂದ್ರೆ ನನ್ನೂ ನಂಬಲ್ವಾ? ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಹಾರಿಕಾ ವಿಷ ಕೊಡ್ದಲ್ ಥರ ನಾಟಕ ಆಡಿ ನಮ್ಮೆಲ್ಲರನ್ನೂ ಮೋಸ ಮಾಡಿ
ನನಗೆ ಕೋಪ ಇದೆ ಅಂತ ನೀವು ಅನ್ಕೊಂಡಿದ್ದೀರಾ? ಮತ್ಯಾಕೆ ನಾನ್ ಮಾಡಿರೋ ಅಡ್ಗೆನ ನೀವ್ ತಿನ್ಲಿಲ್ಲ? ಡ್ಯಾಡಿ ದೊಡ್ಡಮ್ಮ ಮಾಡಿರೋ ಅಡ್ಗೆನೂ ತಿಂದಿಲ್ಲ ಮಮ್ಮಿ.